ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಮಸಾಲ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈ ಹಾಗಲಕಾಯಿ ಚಿಪ್ಸು ಸ್ವಲ್ಪನೂ ಕಹಿ ಇಲ್ಲದೇ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ರೆಡಿ ಆಗುವಂಥದ್ದು. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನಾನು 3 ಮೀಡಿಯಮ್ ಆಗಿರುವಂತಹ ಹಾಗಲಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು ತುಂಬ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೈಸರ್ ಏನು ಬೇಡ, ಚಾಕುವಲ್ಲೇ ಕಟ್ ಮಾಡಿ ಇಟ್ಕೋಬೋದು. ನೋಡಿ, ತುಂಬ ಎಳೆದಾಗಿರುವಂಥದ್ದು ಹಾಗಲಕಾಯಿ ತೊಗೊಳ್ಳಿ. ಇಲ್ಲ ಬೀಜ ಜಾಸ್ತಿ ಇದೆ ಅಂದರೆ ಈ ರೀತಿ ಬೀಜನ ನೀವು ತೆಕ್ಕೋಬೇಕಾಗುತ್ತೆ, ಯಾಕಂದರೆ ತುಂಬ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಹಾಗಲಕಾಯಿ ಫ್ರೆಶ್ ಆಗಿರೋದನ್ನೇ ತೊಗೋಬೇಕು. ನೋಡಿ, ಎಲ್ಲನೂ ನಾನು ಈ ರೀತಿ ತೆಗೆದು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಹಾಗಲಕಾಯಿ ಎಳೆದಾಗಿದ್ದರೆ ಈ ರೀತಿ ಇರುತ್ತಲ್ಲ, ಇದನ್ನು ತೆಗೆಯೋ ಅವಶ್ಯಕತೆ ಏನು ಇರಲ್ಲ. ಇಷ್ಟನ್ನು ನಾನು ಒಂದು ಬೌಲ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಸೇರಿಸೋದ್ರಿಂದ ಕಹಿ ಅಂಶ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಜೊತೆ ಒಂದು ಚಿಟಿಕೆ ಅರಿಶಿನನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ 2 ಲೋಟ ಆಗುವಷ್ಟು ನೀರು ಹಾಕಿಬಿಟ್ಟು ನೆನೆ ಹಾಕ್ತಾ ಇದ್ದೀನಿ. ಒಂದು 15 ನಿಮಿಷ ಇದೇ ರೀತಿ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಬಿಡಿ ಉಪ್ಪಿನ ಜೊತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಹಿ ಅಂಶ ಹೋಗುತ್ತೆ. 15 ನಿಮಿಷ ಬಿಟ್ಟು ಇದನ್ನು ಸ್ವಲ್ಪನೂ ನೀರು ಇರ್ತಾ ಇರೋ ಥರ ಸೋಸ್ಕೋಬೇಕು. ಉಪ್ಪು ಎಲ್ಲ ಒಂದೇ ಕಡೆ ಸೇರ್ಕೋಬಾರ್ದು ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೂ ನೀರು ಇರದೇ ಇರೋ ಥರ ಸೋಸ್ಕೊಂಡು, ಅದಾದಮೇಲೆ ನಿಮ್ಮ ಹತ್ರ ಒಂದು ಕಾಟನ್ ಬಟ್ಟೆ ಇದ್ದರೆ ಅದರಲ್ಲಿ ಇದನ್ನು ಒಂದು 5 ನಿಮಿಷ ಹಾಗೆ ನೀರು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ನಾನು ಇಲ್ಲಿ ಕಿಚನ್ ಟವಲಲ್ಲಿ ಹಾಕಿಬಿಟ್ಟು ನೀರನ್ನು ಆರಿಸೋದಕ್ಕೆ ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಕರ್ಚಿಪ್ ಹಾಕಿ ಚೆನ್ನಾಗಿ ನಾನು ಒರೆಸ್ಕೋತಾ ಇದ್ದೀನಿ. ನೀರು ಫುಲ್ಲು ಡ್ರೈ ಆದರೆ ನಿಮಗೆ ಕಹಿ ಅಂಶ ಇರಲ್ಲ. ನೀರಿದ್ದರೆ ಕಹಿ ಅಂಶ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲ ಅಂದರೆ ಒಂದು 10 ನಿಮಿಷ ಬಿಸಿಲಿಗೂ ಕೂಡ ಹಾಕ್ಬೋದು. ಟೈಮ್ ಇಲ್ಲ ಅನ್ನೋರು ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಚಿಪ್ಸ್ ಮಾಡೋಕ್ಕೆ ಏನೇನು ಮಸಾಲ ಬೇಕು ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ಸ್ವಲ್ಪನೂ ನೀರಿರ್ದಂಗೆ ನಾನು ಹಾಗಲಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ಳಿ. ಅದಾದಮೇಲೆ ಅಚ್ಚ ಖಾರದ ಪುಡಿ ನಾನು ಇಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ನಂತರ ಜೀರಿಗೆ, ನೀವು ಜೀರಿಗೆ ಇಲ್ಲ ಅಂದರೆ ಜೀರಿಗೆ ಪೌಡರ್ ಕೂಡ ಸೇರಿಸ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ನಂತರ ಅಕ್ಕಿ ಹಿಟ್ಟನ್ನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ತಾ ಇದ್ದೀನಿ. ನಂತರ ಕಾರ್ನ್ ಫ್ಲೋರು, ಜೋಳದ ಹಿಟ್ಟು 1 ಸ್ಪೂನ್ ಹಾಕಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೆಕ್ಸ್ಟು ಹಿಂಗನ್ನ ನಾನು ಒಂದು 2 ಚಿಟಿಕೆ ಆಗುವಷ್ಟು ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋವಾಗ ಸ್ವಲ್ಪನೂ ನೀರು ಸೇರ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದು 5 ನಿಮಿಷ ಆಗ್ತಾ ಇದ್ದಂಗೆ ಇದರಲ್ಲೇ ಸ್ವಲ್ಪ ನೀರು ಥರ ಹಾಕ್ಬಿಟ್ಟು ಅದೇ ಸಾಕಾಗುತ್ತೆ ಮಿಕ್ಸ್ ಮಾಡೋಕ್ಕೆ. ಬೇಕು ಅಂದರೆ ನೀವು ಟೇಸ್ಟ್ಗೆ ಬೇಕಂದರೆ ಹುಣಸೆ ನೀರನ್ನು ಕೂಡ 1 ಸ್ಪೂನ್ ಹಾಕುವಷ್ಟು ಸೇರಿಸ್ಕೋಬೋದು. ನೋಡಿದ್ರಲ್ಲ, ಇವಾಗ ಮಸಾಲ ಚಿಪ್ಸ್ಗೆ ಮಸಾಲ ರೆಡಿ ಆಯಿತು. ಈ ಮಸಾಲಾನ ಸೇರಿಸಿದ ಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಟು ಒಂದು ಬಾಣಲೆಗೆ ಎಣ್ಣೆನ ಹಾಕ್ಬಿಟ್ಟು
ಚಿಪ್ಸ್ನ ಕರ್ಕೊಂಡ್ರೆ ಆಯಿತು ಅಷ್ಟೇ. ಮಸಾಲ ಚಿಪ್ಸ್ ನಿಮಗೆ ರೆಡಿ ಆಗಿಬಿಡುತ್ತೆ. ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈ ರೀತಿ ನೀವು ಚಿಪ್ಸನ್ನು ಬಿಟ್ಕೊಳ್ಳಿ. ಆದಷ್ಟು ನೀವು ಚಿಪ್ಸು ಹಾಕಿದ ಮೇಲೆ ತುಂಬ ತಿರ್ಗ್ಸೋಕ್ಕೆ ಹೋಗಬೇಡಿ. ಒಂದು ಲೋ ಫ್ಲೇಮಲ್ಲಿ 5ರಿಂದ 8 ನಿಮಿಷ ಹಾಗೆ ಬಿಟ್ಟುಬಿಡಿ. ಅದನ್ನು ಕದಲ್ಸೋಕ್ಕೆ ಹೋಗಬಾರ್ದು, ಮಸಾಲ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಕಡೆ ಪೂರ್ತಿ ಫ್ರೈ ಆಗಿದ ಮೇಲೆ ಈ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ಪದೇ ಪದೇ ಆಡಿಸೋದ್ರಿಂದ ಆ ಮಸಾಲ ಎಲ್ಲ ಚದ್ರೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಮಸಾಲ ಚಿಪ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪನೂ ಕಹಿ ಇರಲ್ಲ, ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ಕರಿಬೇವು ಡೈರೆಕ್ಟಾಗಿ ಹಾಕಿದರೆ ತುಂಬ ಎಣ್ಣೆ ಸಿಡಿದ್ಬಿಡುತ್ತೆ. ಸ್ವಲ್ಪ ನೋಡಿ ಕರಿಬೇವನ್ನ ಸೇರಿಸ್ಕೊಳ್ಳಿ. ಇಲ್ಲ ಡ್ರೈ ಕರಿಬೇವು ಕೂಡ, ಒಣಗಿರೋ ಎಲೆನೂ ಕೂಡ ಸೇರಿಸ್ಕೋಬೋದು. ನೋಡಿದ್ರಲ್ಲ, ಫುಲ್ಲು ಸೌಂಡ್ ಬರಬೇಕು. ಚಿಪ್ಸು ನೀವು ಫ್ರೈ ಮಾಡಿದ ಮೇಲೆ ಚೆನ್ನಾಗಿ ಪಟ ಅಂತ ಸೌಂಡ್ ಬಂದರೆ ಆವಾಗಲೇ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ, ಚೆನ್ನಾಗಿ ರೆಡಿ ಆಗಿದೆ ಅಂತ. ನೋಡಿ, ನಾನು ಹಾಗಲಕಾಯಿ ಚಿಪ್ಸ್ ಮಾಡಿದ ಮೇಲೆ ನೋಡಿ ಕಟ್ ಮಾಡಿದಾಗ ಕ್ರಿಸ್ಪಿನೆಸ್ ಬರಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ತೆಳ್ಳಗೆ ಕಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಹಾಗಲಕಾಯಿ ಚಿಪ್ಸು ರೆಡಿ ಆಗುತ್ತೆ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಾಗಲಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ಅಲರ್ಟ್ ಆಗಿ ಬರುತ್ತೆ. ಇವತ್ತಿನ ಈ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಂತರನೇ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.